ತಮ್ಮದೇ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ದ ಆಳಂದ ಶಾಸಕ ಬಿಆರ್ ಪಾಟೀಲ್ ನಿನ್ನೆಯಷ್ಟೇ ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ದಿದ್ರು. ಸಿದ್ದರಾಮಯ್ಯ ಲಕ್ನಿಂದ ಸಿಎಂ ಆಗಿದ್ದು ಅನ್ನುವಂತ ಹೇಳಿಕೆಯನ್ನ ಬಿಆರ್ ಪಾಟೀಲ್ ಕೊಟ್ರು. ಬಟ್ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಚರ್ಚೆಗಳು ಆರಂಭ ಆಗ್ತಾ ಇದೆ. ಶಾಸಕ ಬಿಆರ್ ಪಾಟೀಲ್ ಏನು ಹೇಳಿಕೆ ಕೊಟ್ರಲ್ಲ ಅದರ ಹಿಂದೆ ಹಲವು ಲೆಕ್ಕಾಚಾರಗಳು ಅಡಗಿದೆಯಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಸಿಎಂಗೆ ಬೇಕು ಬೇಕು ಅಂತ ಹೇಳಿನೇ ಡ್ಯಾಮೇಜ್ ಮಾಡೋದಕ್ಕೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಮಾಡ್ತಿದ್ದಾರಾ ಅನ್ನುವಂಥದ್ದು ಕಾಡ್ತಾ ಇದೆ. ವಿಡಿಯೋ ರೆಕಾರ್ಡ್ ಆಗ್ತಾ ಇದ್ರೂ ಕೂಡ ಫೋನ್ನಲ್ಲಿ ತಮ್ಮ ಕಾನ್ವರ್ಸೇಷನ್ ಅನ್ನ ಬಿಆರ್ ಪಾಟೀಲ್ ಹಾಗೆ ಮುಂದುವರಿಸ್ತಾರೆ. ಅಧಿಕಾರ ಹಂಚಿಕೆ ಸೂತ್ರ ಹತ್ತಿರ ಆಗ್ತಿರೋವಾಗಲೇ ಬಿಆರ್ ಪಾಟೀಲ್ ಅವರು ಮಾತನಾಡಿದಂತಹ ಲಾಟ್ರಿ ಸಿಎಂ ಹಾಗೆ ನನ್ನಿಂದ ಆತ ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತುಗಳೇನಾಡಿದ್ರಲ್ಲ ಇದು ಸಖತ್ ವೈರಲ್ ಆಗ್ತಾ ಇದೆ. ಸದ್ದಿಲ್ಲದೆ ಹಾಗಾದ್ರೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ವಹಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಜೊತೆಗೆ ತಮಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಬೇಸರಗೊಂಡು ಕೋಪಗೊಂಡು ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರಾ? ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ ಬಳಿಕವೂ ಕೂಡ ಸಿಎಂ ವಿರುದ್ಧ ಶಾಸಕ ಯಾಕೆ ಸಿಡಿದಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಮುಖ್ಯಮಂತ್ರಿ ಆದ ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವ್ನು ಮಾಡಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವೆಲ್ಲ ನಾನು ಭೇಟಿ ಮಾಡಿದ್ದೇನೆ. ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು ದೇವರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಇವತ್ತು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ. ಹೈಕಮಾಂಡ್ ಆ್ಯಂಡ್ ಸಿಎಂ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವ್ನು ಮಾಡಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುಜ್ಜಿವೆಲ್ಲ ನಾನು ಭೇಟಿ ಮಾಡಿದ್ದೇನೆ. ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು ದೇವರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಇವತ್ತು ಅಲ್ಲ. ನೋಡಿ, ನಿನ್ನೆ ಬಿಆರ್ ಪಾಟೀಲ್ ಅವರು ಕೊಟ್ಟಂತಹ ಹೇಳಿಕೆ ಯಾವಾಗ ಪರ ವಿರೋಧ ಚರ್ಚೆಗೆ ಗ್ರಾಸವಾಯಿತು. ನಿನ್ನೆ ಏನು ಅಸಮಾಧಾನ ವ್ಯಕ್ತಪಡಿಸಿದ್ರಲ್ಲ, ಇವತ್ತು ಉಲ್ಟಾ ಹೊಡೆದಿದ್ದಾರೆ. ತಮ್ಮ ಹೇಳಿಕೆ ಕುರಿತಾಗಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಬಿಆರ್ ಪಾಟೀಲ್ ಮಾಡಿದ್ರು. ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿಸಿದ್ದೆ ಅಂತ ನಾನು ಹೇಳಿಲ್ಲ ಅಂತ ಹೇಳೋ ಮೂಲಕ ನಿನ್ನೆ ಅವರು ಫೋನ್ ಕಾನ್ವರ್ಸೇಷನ್ ನಲ್ಲಿ ಏನು ಅಸಮಾಧಾನ ವ್ಯಕ್ತಪಡಿಸಿದ್ರು, ಇವತ್ತು ಅದಕ್ಕೆ ಉಲ್ಟಾ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ಹೇಳಿಕೆ ಕುರಿತಾಗಿ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಕೆಲಸವನ್ನ ಆರಂಭ ಮಾಡಿರುವ ಬಿಆರ್ ಪಾಟೀಲ್ ವಿಡಿಯೋ ಮೂಲಕ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ನಾನು ಹೋಗೇನ್ ಭೇಟಿ ಮಾಡಿಸಿದ್ದೆ ಅಂತ ಹೇಳಿ ನಾನು ಎಲ್ಲೂ ಕಾನ್ವರ್ಸೇಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿ ಮಾಡಿದ್ದು ಹೊರತಾಗಿ ನಾವು ಹೇಳೋದ್ರಲ್ಲಿಂದ ಮಾಡಿಲ್ಲ. ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ. ನಾನು ಇವತ್ತು KR-ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯನವ್ರ ವಿಷಯ ಪ್ರಸ್ತಾಪ ಆದಾಗ ನಾನು ಕೆಲವು ಅವ್ರ ಬಗ್ಗೆ ಮಾತನಾಡಿದ್ದೇನೆ. ಅವರು ಲಕ್ಕಿ ಲಾಟ್ರಿ ಇತ್ತು, CM ಆದರು ಅಂತ ಹೇಳಿದೆ. ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿದ್ದು ಸಂಪೂರ್ಣ ತಪ್ಪು. ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ. ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾಯಿದ್ರು. ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದರು. ಅವರೊಬ್ಬ ಮಾಸ್ ಲೀಡರು, ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ. ಅವರು ಮತ್ತು ನನ್ನ ಆತ್ಮೀಯ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಏನು 9 ಜನ ಶಾಸಕರು ನಾವು JDS ಬಿಟ್ಟು ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಸೇರಿದ್ದೀವಿ. ಕಾಂಗ್ರೆಸ್ ಕೂಡ ಅವರ ಜನಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಹೊರತಾಗಿ ನಾವು ಹೇಳೋದ್ರಲ್ಲಿಂದ ಮಾಡಿಲ್ಲ. ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ. ನಾನು ಇವತ್ತು KR-ಪೇಟೆಯಲ್ಲಿ ಯಾರೋ ನನ್ನ ಆತ್ಮೀಯ ಸ್ನೇಹಿತರಿಗೆ ಮಾತನಾಡುವಾಗ ಸಿದ್ದರಾಮಯ್ಯನವ್ರ ವಿಷಯ ಪ್ರಸ್ತಾಪ ಆದಾಗ ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ರಾಘವೇಂದ್ರ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘವೇಂದ್ರ, ಈಗ ನಿನ್ನೆ ರೆಬಲ್ ಆಗಿ ಕೊಟ್ಟಂತಹ ಅಸಮಾಧಾನದ ಹೇಳಿಕೆಗಳು
ಇದರ ಜೊತೆಗೆ ಇವತ್ತು ಅದನ್ನ ಸ್ಪಷ್ಟನೆ ಕೊಡುವಂತಹ ರೀತಿಯಲ್ಲಿ ಕೊಡ್ತಿರೋ ಉಲ್ಟಾ ಹೇಳಿಕೆಗಳು, ಇಷ್ಟು ರೆಬಲ್ ಹೇಳಿಕೆಯನ್ನ ಕೊಡೋ ಮೂಲಕ ಏನ್ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಆಳಂದ ಶಾಸಕ ಹಾಗಾದ್ರೆ? ಕಾಂಗ್ರೆಸ್ನಲ್ಲಿ ಹೇಳಿಕೆಯನ್ನ ಕೊಡೋದು ಹೇಳಿಕೆ ಮೇಲೆ ಕೊಡ್ತಕ್ಕಂಥದ್ದು ಮಾಮೂಲಿ. BR ಪಾಟೀಲ್ ಅವರು ಸುಮಾರು ಅಧಿಕಾರಕ್ಕೆ ಬಂದಾಗಿಂದಲೂ ಸಹ ಸರ್ಕಾರದ ವಿರುದ್ಧ, ಸಿಎಂ ವಿರುದ್ಧ, ಕಾಂಗ್ರೆಸ್ನ ಕೆಲವೊಂದಿಷ್ಟು ವಿರುದ್ಧ ಮಾತನಾಡ್ತಾ ಇದ್ದಾರೆ. ಮೊದಲು ಮಾತನಾಡ್ತಾರೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮತ್ತೆ ರಿಯಾಕ್ಟ್ ಅನ್ನ ಮಾಡ್ತಾರೆ. ನಾನು ಆ ತರ ಹೇಳಿಲ್ಲ, ಅದನ್ನ ನನ್ನ ಹೆಸರಿನ ತಿರುಗಿದ್ದಾರೆ, ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನ BR ಪಾಟೀಲ್ ಅವರು ಮಾಡೇ ಮಾಡ್ತಾರೆ. ಈಗ ಅದೇ ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ಸಿಎಂ ಅವರು ಸೋನಿಯಾ ಗಾಂಧಿ ಅವರನ್ನ ಸಿಎಂಗೆ ಭೇಟಿ ಮಾಡ್ತಿದ್ದೇನೆ, ಸಿಎಂ ನಾನೇ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಸಾಕಷ್ಟು ವೈರಲ್ ಆಗಿತ್ತು. ಇದಕ್ಕೆ ಸ್ವತಃ ರಿಯಾಕ್ಟ್ ಅನ್ನ ಮಾಡಿದ್ರು. ನಾನು ಒಂದೇ ಸಮರ್ಥರು, ನಾನು ಒಂದೇ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದವರು, ಹೀಗಾಗಿ ನನ್ನ ಮೇಲೆ ಪ್ರೀತಿ ಆತರ ಹೇಳ್ಬಿಟ್ಟು ಸೂಕ್ಷ್ಮವಾಗಿ BR ಪಾಟೀಲ್ಗೆ ಸಿಎಂ ಅವರು ತಿಳಿದಿದ್ರು. ಈಗ ಎಚ್ಚೆತ್ಕೊಂಡಿರ್ತಕ್ಕಂತಹ BR ಪಾಟೀಲ್ ಅವರು ಇವತ್ತು ಮತ್ತೆ ಉಲ್ಟಾ ಹೊಡೆದಿರ್ತಕ್ಕಂಥದ್ದು ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಏನಂದ್ರೆ, ನನ್ನ ಹೇಳಿಕೆಯನ್ನ ಮಾಧ್ಯಮಗಳು ತಿರ್ಚಿದ್ದಾವೆ, ನಾನು ಆ ರೀತಿ ಹೇಳೇ ಇಲ್ಲ, ಸಿಎಂ ಅವ್ರನ್ನ ಸೋನಿಯಾ ಗಾಂಧಿಗೆ ಭೇಟಿ ಮಾಡಿದ್ದೆ, ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡೋಗಿದ್ದೆ ನಾನು ಅಂತ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ, ಈ ನನ್ನ ಹೇಳಿಕೆಯನ್ನ ತಿರ್ಚಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ BR ಪಾಟೀಲ್ ಅವರ ಕಥೆ ಸದ್ಯಕ್ಕೆ ಇಲ್ಲಿಗೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ಅನುಭವ ಇರ್ತಕ್ಕಂಥ ರಾಜಕಾರಣಿ, ಸಾಕಷ್ಟು ಹಳೆಯ ಸುಮಾರು ವರ್ಷಗಳಿಂದ ಕೆಲಸ ಬರ್ತಾರ್ತಕ್ಕಂತಹ ಶಾಸಕ. ಹೀಗಾಗಿ ಏನಾದ್ರೂ ಮಾಡಿ ಶತಾಯಗತ ಒಂದೇ ಬಾರಿ ನಾನು ಸಚಿವನ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಹಠಕ್ಕೆ ಹೀಗಾಗಿ ಹೇಳಿಕೆಗಳನ್ನ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಟ್ ಅನ್ನ ಮಾಡ್ತಾರೆ. ಇಷ್ಟು BR ಪಾಟೀಲ್ ಆಗಿದೆ ಹೇಳ್ಬೋದು ಪ್ರಜ್ವಲ. ರಾಘವೇಂದ್ರ, ಈಗ ಸ್ವಲ್ಪ ಹಿಂದೆ ಇವರ ರಾಜಕೀಯ ಹಿನ್ನೆಲೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಇನ್ಫ್ಯಾಕ್ಟ್ ಸ್ವಲ್ಪ ಮಟ್ಟಿಗಿನ ಅಂತರದಲ್ಲಿ JDS ನಿಂದ ಎಲ್ಲ ಒಟ್ಟಿಗೆ ಕಾಂಗ್ರೆಸ್ಸಿಗೆ ಬಂದಂತವರು ಸಿದ್ದರಾಮಯ್ಯನವರು ಹಾಗೆ BR ಪಾಟೀಲ್, ಅಷ್ಟರ ಮಟ್ಟಿಗೆ ಒಳ್ಳೆ ಬಾಂಧವ್ಯವನ್ನ ಹೊಂದಿದ್ದಂಥವ್ರು ಇವತ್ತು ಇಷ್ಟು ರೆಬಲ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಬಹಿರಂಗವಾಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಬಂದು 1-to-1 ಮೀಟಿಂಗ್ ಆದ ಮೇಲೆ ಅಂದ್ರೆ ಕೂಡ ಎಲ್ಲೋ ಒಂದ್ ಕಡೆ ಅವರು ಸಚಿವ ಸ್ಥಾನದ ವಂಚಿತರಾಗಿರೋದ್ರಿಂದ ಅದರ ದ್ವೇಷಕ್ಕೆ ಹಿಂಗ್ ಮಾತನಾಡ್ತಿದ್ದಾರಾ, ಡ್ಯಾಮೇಜ್ ಅನ್ನ ಕಂಟಿನ್ಯೂಸ್ ಆಗಿ ಕ್ರಿಯೇಟ್ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಆಗುತ್ತೆ. ಇದ್ರೂ ಇರ್ಬೋದು, ಯಾಕಂದ್ರೆ BR ಪಾಟೀಲ್ ಅವರು ಸಾಕಷ್ಟು ಅನುಭವಿ ಇರ್ತಕ್ಕಂತಹ ರಾಜಕಾರಣಿ. ಹೀಗಾಗಿ ಕೊನೆ ಬಾರಿ ಆದ್ರೂ ಸಹ ಸಚಿವನಾಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ರು. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಸಹ ಸಾಕಷ್ಟು ಲಾಬಿಯನ್ನ ಮಾಡಿದ್ರು. ಆದ್ರೆ ಅವರಿಗೆ ಸಚಿವ ಸ್ಥಾನ ಒಲಿಲಿಲ್ಲ. ಈಗ ಏನು ಕ್ಯಾಬಿನೆಟ್ ಚಪ್ಪಲ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಬರ್ತಾ ಇದೆ. ಈ ಚಾಟಿ ಬಿದ್ದಿದ್ರೆ ನನಗೆ ಸಚಿವ ಸ್ಥಾನವನ್ನ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವ್ರು ನಾವು ನೋಡ್ಬೋದು, ಮುಖ್ಯ ಮಾಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಗ್ಯಾಂಗ್ ನ. ಯಾಕಂದ್ರೆ ಈ ಹಿಂದೆ ಅವರು ಕಳೆದ ಒಂದು ವಾರದಿಂದಷ್ಟೇ ಸಿದ್ದರಾಮಯ್ಯ ಗ್ಯಾಂಗ್ ನ ಅತ್ಯಾಪ್ತರಲ್ಲಿ ಆಗಿರ್ತಕ್ಕಂತಹ ಜಮೀನು ಇಲಾಖೆಯನ್ನ ಟಾರ್ಗೆಟ್ ಮಾಡಿ ದೊಡ್ಡ ಮಟ್ಟದ ಬಾಂಬ್ ಅನ್ನ ಹಾಕಿದ್ರು. ಇಡೀ ರಾಜ್ಯ ರಾಜಕಾರಣದಲ್ಲಿ ಸಹ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ, ಅದಕ್ಕೆ ಹೊಸ ಸೇರ್ಪಡೆಯಾಗಿ ವಸತಿ ಇಲಾಖೆಯಲ್ಲಿ ಆಗಿರ್ತಕ್ಕಂತಹ ಭ್ರಷ್ಟಾಚಾರ, ದುಡ್ಡು ಕೊಟ್ಟವರಿಗೆ ಮನೆಯನ್ನು ಹಂಚುತ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡುವ ಸಾಕಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಸರ್ಕಾರಕ್ಕೆ BR ಪಾಟೀಲ್ ಅವರು ಮಾಡಿದ್ರು. ನಂತರ ಖುದ್ದಾಗಿ ಸಿಎಂ ಅವರೇ ಫೀಲ್ಡ್ ಇಳಿದು ಅವರನ್ನ ತಮ್ಮ ನಿವಾಸಕ್ಕೆ ಕರ್ಕೊಂಡು ಮಾತುಕತೆ ಸಮಾಧಾನ. ಆ ಬಳಿಕ ಈಗ ಪುನಃ ಸಿಎಂ ಅವರ ವಿರುದ್ಧನೇ ಹರಿಯಾಗಿರ್ತಕ್ಕಂಥದ್ದು. ಸಿಎಂ ಭೇಟಿ ಮಾಡ್ತಿದ್ದೆ ನಾನು, ಲಾಟ್ರಿ ಸಿಎಂ ಅಂತ ಹೇಳುವ ಮುಖಾಂತರ ಅವ್ರನ್ನೂ ಸಹ ಮುಜುಗರಕ್ಕೆ ಈಡು ಮಾಡುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಪ್ರಜ್ವಲ. ಫೈನ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.